ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ ಬಸವಣ್ಣ ಸರ್ಕಲ್ ಅಂತದ. ಇದು ನೋಡ್ರಿ, ಇದು ಬಸವಣ್ಣ ಸ್ಟ್ಯಾಚ್ಯೂ. ಬಸವಣ್ಣ ಸ್ಟ್ಯಾಚ್ಯೂ ಬಗಲಾಗೆ ನೋಡ್ರಿ ಒಂದು ದೊಡ್ಡ ತೆಗ್ಗು ಬಿದ್ದದ. ಇದು ಆಗಿ 3-4 ದಿವಸ ಆಯ್ತು. ಸೇಡಂ ಬಸವಣ್ಣ ಸರ್ಕಲ್ ದಲ್ಲಿದ್ದೀನಿ. ನೀವೀಗ ನೋಡ್ಲತ್ತೀರಲ್ಲ, ಇದು ಹೈದರಾಬಾದ್ಲಿಂದ ಸೇಡಂ ಬರುವ ರೋಡ್. ಮತ್ತು ನಾವು ಹೈದರಾಬಾದ್ಗೆ ಹೋಗ್ತೀವಲ್ಲ ಆ ರೋಡ್ ಇದು. ಈ ಕಡೆ ನೋಡ್ಲತ್ತೀರಲ್ಲ, ಸೇಡಂ ಬಸ್ ಸ್ಟ್ಯಾಂಡ್ಗೆ ಹೋಗ್ತದೆ. ಇದು ಕಾರು ಬಸ್ಸು ಅಲ್ಲತ್ತಲ್ಲ, ಇದು ಸೇಡಂ ಬಸ್ ಸ್ಟ್ಯಾಂಡ್. ಈಗ ಇವೇನು ಕಾರ್ಗಳು ಹೊಂಟಾವಲ್ಲ, ಈ ಕಾರ್ಗಳು ಹೊಂಟವು ಮತ್ತು ಲಾರಿ ಹೊಂಟದಲ್ಲ, ಇದು ಹೈದರಾಬಾದ್, ಇದು ನಮ್ಮ ಕಲಬುರಗಿಗೆ ಹೋಗೋ ರೋಡ್ ಇದು. ನಾವಿದು ಕಲಬುರಗಿ ಹೋಗ್ತೀವಿ. ಇಲ್ಲಿ ಕಲಬುರಗಿ ಹೋಗ್ತೀವಿ ನೋಡ್ರಿ. ಇದೇ ಬಸವಣ್ಣಪ್ಪ ಸರ್ಕಲ್. ಈ ಬಸವಣ್ಣ ಸರ್ಕಲ್ನಾಗ ನೋಡ್ರಿ, ಈಗ ಇದು ನೋಡ್ಲತ್ತೀರಲ್ಲ, ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ಕಾಣ್ಲತ್ತದ ನೋಡ್ರಿ. ಇದೇ ಬಸವಣ್ಣ ಸರ್ಕಲ್ ನಮ್ಮ ಸೇಡಂ ತಾಲೂಕದಾಗ ಭಾಳ ದೊಡ್ಡದದ. ಈಗ ಕಲಬುರಗಿಲಿಂತ ಬಸ್ ಹೊಂಟದ ನೋಡ್ರಿ. ಇದು ನಮ್ಮ ಸೇಡಂ ತಾಲೂಕದ ಫೇಮಸ್ ಬಾಣಂತಿ ಕೊಂಬ ಅಂತ ಮಧ್ಯದಾಗ ಮಾಡ್ಯಾರ. ಸರ್ಕಲ್ ಸೂಪರ್ ಆಗಿ ಮಾಡ್ಯಾರ. ಈಗ ಇಲ್ಲಿ ನೋಡ್ರಿ, ಈಗ ಈ ತರ ತೆಗ್ಗದ. ತೆಗ್ ಹೆಂಗದಪ್ಪ ಅಂದ್ರೆ, ಈಗ ಸೇಡಂದಾಗಿದ್ದವ್ರಿಗೆ ಗೊತ್ತಿರ್ತದ ಇಲ್ಲಿ ಈ ತರ ತೆಗ್ಗದಂತ. ಬೇರೆ ಊರ್ಲಿಂತ ರಾತ್ರಿ ಯಾರಾನ 2 ವೀಲರ್ಲಿಂತು 4 ವೀಲರ್ಲಿಂತು ಕಾರಿನಾಗು ಬಂದ್ರಪ್ಪ ಅಂದ್ರೆ, ಇದು ಗುದ್ದಿದ್ರಪ್ಪ ಅಂದ್ರೆ ಇಲ್ಲಿ ತೆಗ್ಗ ಅದ ಮತ್ತು ಕಲ್ಲು ಈ ತರ ಅದ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ, ಈ ತರ ಕೊನೆಗೆ ಹೋಗ್ಬೇಕು. ಈ ತರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದ ಬಸವಣ್ಣ ಸರ್ಕಲ್ ವೆಲ್ಲಿ ಅದು ನೋಡ್ರಿ. ಇದು ನೋಡ್ರಿ, ಇದು ಬಸವಣ್ಣ ಸರ್ಕಲ್ ನಿಮಗೆ ತೋರಿಸ್ಲತ್ತೀನಿ ನೋಡ್ರಿ. ಈಗ ಫುಲ್ ನೋಡ್ರಿ, ಈಗ ಲೈವ್ ಯಾಕೆ ತೋರಿಸ್ಲತ್ತೀನಪ್ಪ ಅಂತಂದ್ರು, ನೀವೆಲ್ಲರೂ ಲೈವ್ ನಾ ನಿಮಗೆ ಯಾಕೆ ತೋರಿಸ್ಲತ್ತೀನಿ ಅಂದ್ರೆ, ಎಲ್ಲರಿಗೂ ಇಲ್ಲಿ ಪ್ರೆಸೆಂಟ್ ಈ ತರ ಆದಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಅದ್ರ ಸಲಕ್ಕೆ ನಾ ಲೈವ್ ತೋರಿಸ್ಲತ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಈಗ ಆಟೋ ಹೊಂಟದ ನೋಡ್ರಿ. ಈಗ ಇದ್ರಾಗಿಂದ ಆಟೋ ಹೊಂಟದ ನೋಡ್ರಿ. ಈಗ ಈ ತರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದ ಬಸವಣ್ಣ ಸರ್ಕಲ್ನಾಗ ಅದ. ಸಂಬಂಧ ಯಾರು ಇದಕ್ಕೆ ಪಡ್ತಿರಲ್ಲ ಅವ್ರು ಆದಷ್ಟು ಬೇಗ, ಈಗ ಮಳೆ ಅಂತೂ ಹೊಂಟದ, ಸತತವಾಗಿ 3 ದಿವಸಲಿಂತ ಮಳೆ ಹೊಂಟದ, ಮಾಡ್ಲಿಕ್ಕಾಗಲ್ಲ. ಮಳೆ ನಿಂದಿರ್ತದಲ್ಲ, ಮಳೆ ನಿಂತ ಮ್ಯಾಗ ಇದ್ರ ಬಗ್ಗೆ ಗಮನ ಹರಿಸಿ ನೀವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಂದ್ರೂ ಸಾರ್ವಜನಿಕರು ತೊಂದರೆ ಆಗೋದಂತೂ ಗ್ಯಾರಂಟಿ ಇಲ್ಲ. ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ, ಬಿದ್ದು ಕೈ ಕಾಲು ಮುರ್ಕೋದಂತೂ ಗ್ಯಾರಂಟಿ. ಇಲ್ಲಿ ನೋಡ್ರಿ, ಹೇಳಿ ಚಂದ ನೋಡ್ರಿ. ಈಗ ಈ ತರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದ ಬಸವಣ್ಣ ಸರ್ಕಲ್ ನೋಡ್ರಿ. ಬಸವೇಶ್ವರ ವೃತ್ತ ಸೇಡಂ ಅಂತದ. ಈಗ ನಿಮಗೂ ತೆಗ್ಗು ಎಷ್ಟು ದೊಡ್ಡದಾದ ಅಂತನೂ ನಿಮಗೆ ನಾ ತೋರಿಸ್ತೀನಿ. ತೆಗ್ಗು ಎಷ್ಟು ದೊಡ್ಡದಾದ ತೋರಿಸ್ತೀನಿ. ಈ ತರ ತೆಗ್ಗು ದೊಡ್ಡದದ. ಅಂದ್ರೆ ಭದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಬಿದ್ದಂತೂ ತಾಯಿ ಪಕ್ಕ. ಈ ತರ ವ್ಯವಸ್ಥೆ ಬಸವಣ್ಣಪ್ಪನ ಸ್ಟ್ಯಾಚ್ಯೂ ನೋಡ್ಲತ್ತಿಲ್ಲ, ಅಲ್ಲೇ ಈ ತರ ಅದ. ಸಂಬಂಧಪಟ್ಟವರು ಗಮನ ಹರಿಸಿ ಕೊಟ್ಟು ಆದಷ್ಟು ವ್ಯವಸ್ಥೆ ಸರಿ ಮಾಡಬೇಕು. ಈ ತೆಗ್ಗು ಮುಚ್ಚು, ಈ ಮಳೆ ಹೊಂಟದ ಅದು ಹೊಂಟದ ಅಂತ ಹೇಳ್ಬೇಡ್ರಿ. ಮಳೆ ನಿಂದಿರ್ತದ 2-3 ದಿವಸ ಆದ್ಮೇಲೆಲ್ಲ 4 ದಿವಸ ಆದ್ಮೇಲೆ ನಿಂದಿರ್ತದೆ. ನಿಂತ ಮೇಲೆ ಇದ್ರದ್ದು ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಸೇಡಂ. ಈಗ ಇಲ್ಲಿ ನೋಡ್ರಿ, ಆಟೋ ಹೊಂಟದ ನೋಡ್ರಿ. ಆಟೋ ಎಷ್ಟು ಇದಾಗ್ಯದ ನೋಡ್ರಿ, ಈಗ ಒಳಗಾದ ನೋಡ್ರಿ. ಈಗ